ವರ್ತಮಾನೇನ ಕಾಲೇನ ವರ್ತಯಂತಿ ವಿಚಕ್ಷಣಾ ಗತೇ ಶೋಕೇನ ಕರ್ತವ್ಯ ಭವಿಷ್ಯಂ ನೈವ ಚಿಂತೆಯೇತ್ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಗತದ ಶೋಕ ಇರಿಸ್ಕೊಳ್ಬೇಡ, ಭವಿಷ್ಯ ಇನ್ನೂ ಹುಟ್ಟೇ ಇಲ್ಲ, ಹಾಗಾಗಿ ಅದರ ಬಗ್ಗೆ ಯೋಚನೆ ಕೂಡ ಮಾಡಬೇಡ, ಚಿಂತನೆ ಮಾಡಬೇಡ. ಆದರೆ ವರ್ತಮಾನದಲ್ಲಿ ಮಾನವನ್ನಿರಿಸಿಕೊಂಡು, ವರ್ತಮಾನದಲ್ಲಿ ಮಾನ ಇದೆ, ಮಾನವಂತನಾಗು. ಮಾನ ಅಂತಂದರೆ ಕೇವಲ ಹಾಕೊಳ್ಳೋ ಬಟ್ಟೆ ಅಷ್ಟೇ ಅಲ್ಲ, ಮಾನಕ್ಕೆ ಪ್ರತ್ಯೇಕ ತುಂಬ ವಿಶಾಲವಾದ ಅರ್ಥ ಇದೆ. ವರ್ತಮಾನದಲ್ಲಿ ವಿಚಕ್ಷಣನಾಗಿ ಬದುಕು, ಇದುವೇ ನಿಜವಾದ ಅರ್ಥ ಅಂತ. ಅದನ್ನು ನಾವು ಅಧ್ಯಾತ್ಮ ಅಂತ ಕರ್ಕೊಳ್ಬೋದು ಅಂತ ಅನಿಸುತ್ತೆ. ಅದ್ಯ ಆತ್ಮ, ಈ ಆತ್ಮ ಅಂದರೆ ನಾನು, ಅದ್ಯ ಅಂದರೆ ಇಂದು, ಆದರೆ ಅದು ಆಧ್ಯಾತ್ಮಿಕ, ಅಧ್ಯಾತ್ಮ ಅದು ಬೇರೆ. ಆ ಎಲ್ಲ ತುಂಬ ದೊಡ್ಡ ದೊಡ್ಡವರ ಹೇಳಿಕೆ, ಈ ವ್ಯಾಖ್ಯಾನಗಳು ಎಲ್ಲರಿಗೂ ಹೊರೆಯಾದೀತು ಈಗ ಅದರ ವಿವರಣೆ. ಆದರೆ ಅದನ್ನೆಲ್ಲ ಬಿಟ್ಟು ಇಷ್ಟೇ ಯೋಚನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ನಾನು ಇಂದು ಇತರರಿಗೆ ಉಪಕಾರಿಯಾಗಿ ಸಹಕಾರಿಯಾಗಿ ನಿರುಪದ್ರವಿಯಾಗಿ ಏನು ಬದುಕೋಕ್ಕೆ ಸಾಧ್ಯವಾಗುತ್ತೆ. ಅಂಥವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅಧ್ಯಾತ್ಮ ಒಲಿಯುತ್ತೆ. ಅದು ಮೊದಲ ಹೆಜ್ಜೆ ಆಗುತ್ತೆ. ಅಲ್ಲಿಂದಲೇ ಅವರ ಆಧ್ಯಾತ್ಮದ ಪ್ರಯಾಣ ಇದ್ದಿರೋದು ಆರಂಭವಾಗುತ್ತೆ ಅಂತ ಯೋಚನೆ ಮಾಡ್ತೀನಿ ನಾನು.